ಈ ಒಂದು ಕಲಿಯುಗದಲ್ಲಿ ನಾವು ಏನೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಸಂಘ ಶಕ್ತಿಯಿಂದ ಮಾಡಬೇಕಂತೆ. ಒಬ್ಬೊಬ್ಬರೇ ಏನಾದ್ರೂ ಮಾಡ್ತೇವೆ ಅಂದ್ರೆ ಅದಕ್ಕೆ ಅಷ್ಟು ಬಲ ಬರುವುದಿಲ್ಲ. ಈಗ 5 ಬೆರಳು ಸೇರಿದ್ರೆ ಅದಕ್ಕೊಂದು ಮುಷ್ಟಿಗೆ ಬಲ ಬರ್ತದೆ. ಒಂದೇ ಬೆರಳಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಕೆಲಸ ಆಗುದಿಲ್ಲ. ಈ 5 ಬೆರಳನ್ನು ಸೇರಿಸಿದಾಗ ಒಂದು ಮುಷ್ಟಿಯಿಂದ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಅದೇ ರೀತಿಯಾಗಿ ಈ ಸಂಘ ಶಕ್ತಿಯಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಾಗ ಅದಕ್ಕೊಂದು ಬಲ ಬರ್ತದೆ ಅಂತ ಹೇಳಿ ನಮ್ಮ ಹಿರಿಯರ ಒಂದು ಮಾತು. ಅಂತಹ ಒಂದು ದೃಷ್ಟಿಯಿಂದ ಇಡೀ ಮಾತೃ ಸಮಾಜವನ್ನ ಮುಂದಕ್ಕೆ ತಗೊಂಡು ಹೋಗಬೇಕು. ಈ ಮಾತೃ ಸಮಾಜದಲ್ಲಿ ಯಾರು ಹಿಂದುಳಿದವರಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದವರು ಯಾರಿದ್ದಾರೆ ಅಂತಹ ಎಲ್ಲಾ ಜನರನ್ನ, ವಿದ್ಯಾರ್ಥಿಗಳನ್ನಾಗಲಿ ಅಥವಾ ಬೇರೆ ವರ್ಗದ ಜನರನ್ನಾಗಲಿ, ಕಾರ್ಮಿಕರನ್ನಾಗಲಿ, ಈ ಇಡೀ ಸಮಾಜವನ್ನ ಮುಂದಕ್ಕೆ ತರಬೇಕು ಅನ್ನುವ ದೃಷ್ಟಿಯಿಂದ ಗ್ಲೋಬಲ್ ಮಧ್ಯಮತ ವೆಲ್ಫೇರ್ ಅಸೋಸಿಯೇಷನ್ ಎಂಬ ಒಂದು ಈ ಸಂಸ್ಥೆಯನ್ನು ಆರಂಭ ಮಾಡಿದ್ದೀರಿ. ಈ ಒಂದು ಅಸೋಸಿಯೇಷನ್ ನ ಎಲ್ಲಾ ಕಾರ್ಯಕ್ರಮಗಳನ್ನು ನೋಡಿ ನಿಮಗೆ ಬಹಳ ಸಂತೋಷ ಆಗಿದೆ. ಒಂದು ಸಮಾಜವನ್ನು ಮುನ್ನಡೆಸಲಿಕ್ಕೆ ಬೇಕಾದಂತಹ ಎಲ್ಲಾ ಅಂಶವನ್ನು ನೀವು ಇಲ್ಲಿ ಇಟ್ಟುಕೊಂಡಿದ್ದೀರಿ. ವಾದಿರಾಜರು ಮೃತರಾಜರು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಆ ಒಂದು ಸಂಘದ ಎಲ್ಲಾ ಪದಾಧಿಕಾರಿಗಳಿಗೂ ಕೂಡ ದೇವರ ಅನುಗ್ರಹ ಆಗಲಿ, ಮಧ್ವಾಚಾರ್ಯರ, ವಾದಿರಾಜರ, ಭೂತರಾಜರ ವಿಶೇಷ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತೇವೆ. ಹರಿವಾಯು ಗುರುಗಳ ಪ್ರೇರಣೆಯಂತೆ ಎಲ್ಲ ಭಗವದ್ಭಕ್ತರು ಶ್ರೀಮನ್ಮಧ್ವಾಚಾರ್ಯರ ಮತವನ್ನು ಅನುಸರಿಸುವಂತಹ ಎಲ್ಲ ಮಾಧ್ವ ಭಕ್ತರು ಸೇರಿಕೊಂಡು ಗ್ಲೋಬಲ್ ಮಧ್ವಮತ ವೆಲ್ಫೇರ್ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಮಾಡಿಕೊಂಡು ಈ ಮೂಲಕವಾಗಿ ವಿಶೇಷವಾಗಿ ಯುವಜನರಿಗೆ ಪ್ರೋತ್ಸಾಹನವನ್ನು ನೀಡುವುದು, ಅವರ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡುವುದು, ಉದ್ಯೋಗಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವುದು, ಅಲ್ಲಲ್ಲಿ ಧಾರ್ಮಿಕವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಅವರಿಗೆ